ಹೆಲೋ ಗೆಳೆಯರೇ, ನನ್ನ ಹೆಸರು ಅಶ್ವಿನಿ. ನನಗೆ ಈಗ 28 ವರ್ಷ ವಯಸ್ಸು. ನಮ್ಮದು ತುಂಬ ಬಡ ಕುಟುಂಬ. ನಮ್ಮ ತಂದೆ ತಾಯಿ ಎಲ್ಲರೂ ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದೇವೆ. ನಾನು ಕೂಡ ಅದೇ ರೀತಿ ಒಂದು ಮನೆಯಲ್ಲಿ ಕೆಲಸದವಳಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನನ್ನ ದಿನನಿತ್ಯದ ಕೆಲಸ ಒಬ್ಬರು ಶ್ರೀಮಂತರ ಮನೆಯಲ್ಲಿ ಕೆಲಸ. ಅವರ ಮನೆಯಲ್ಲಿ ನೆಲ ಒರೆಸುವುದು, ಬಟ್ಟೆ ತೊಳೆಯುವುದು ಹಾಗೂ ಪಾತ್ರೆ ತೊಳೆಯುವುದು ಹಾಗಿರುತ್ತದೆ. ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ ಕತೆ ಏನೆಂದರೆ, ಒಂದು ದಿನ ಯಾರೂ ಇಲ್ಲದಿದ್ದಾಗ ನಾನು ಯಜಮಾನನ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿರುವಾಗ ನನ್ನ ಮತ್ತು ಆ ಮನೆಯ ಯಜಮಾನನ ನಡುವೆ ನಡೆದ ಘಟನೆಯ ಕತೆ. ಆ ಘಟನೆ ಏನೆಂದರೆ, ಒಂದು ದಿನ ನಾನು ಎಂದಿನಂತೆ ಮನೆ ಕೆಲಸಕ್ಕೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ಆ ಮನೆಯ ಯಜಮಾನಿ ಮತ್ತು ಅವರ ಮಕ್ಕಳು ಎಲ್ಲೋ ರೆಡಿಯಾಗಿ ಬ್ಯಾಗನ್ನು ಹಿಡಿದು ಹೊರಟಿದ್ದರು. ನಾನು ಮನೆಯ ಒಳಗೆ ಹೋಗುತ್ತಿದ್ದಂತೆ ನನ್ನನ್ನು ಕರೆದು, ನೋಡು ಅಶ್ವಿನಿ, ನಾವು 2 ದಿನಗಳವರೆಗೂ ಮನೆಗೆ ಬರುವುದಿಲ್ಲ. ನೀನು ನಮ್ಮ ಯಜಮಾನರನ್ನು ಸರಿಯಾಗಿ ನೋಡಿಕೊ ಮತ್ತು ಸರಿಯಾದ ಸಮಯಕ್ಕೆ ಅಡುಗೆಯನ್ನು ಮಾಡಿ ಅವರಿಗೆ ಬಡಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ನಾನು ಸರಿ ಆಯಿತು ಎಂದು ನನ್ನ ಕೆಲಸ ಮಾಡಲು ತೊಡಗಿದೆ. ನಾನು ಕೆಲಸ ಮಾಡುತ್ತಿರುವಾಗ ಮನೆಯ ಯಜಮಾನರು ನಾನು ಸ್ನಾನಕ್ಕೆ ಹೋಗಿ ಬರುತ್ತೇನೆ ಅಷ್ಟರಲ್ಲಿ ನನ್ನ ಟವಲ್ ಅನ್ನು ರೆಡಿ ಮಾಡು ಎಂದು ಹೇಳಿ ಹೋದರು. ನಾನು ಸರಿ ಆಯಿತು ಎಂದು ರೆಡಿ ಮಾಡುತ್ತಾ ಇದ್ದೆ. ಅವರು ಸ್ನಾನಕ್ಕೆ ಹೋಗಿ ಸ್ವಲ್ಪ ಸಮಯ ಕಳೆದ ಬಳಿಕ, ಅಶ್ವಿನಿ, ಸ್ವಲ್ಪ ಬಾ ಇಲ್ಲಿ, ನನ್ನ ಬೆನ್ನನ್ನು ತಿಕ್ಕು ಬಾ ಎಂದು ಕರೆದರು. ನನಗೆ ಒಂದು ಕ್ಷಣ ಗಾಬರಿಯಾಯಿತು. ನಾನು ಯಜಮಾನರ ಬೆನ್ನನ್ನು ತಿಕ್ಕುವುದೇ ಯಾವತ್ತೂ ಕೂಡ ಈ ರೀತಿ ಕರೆದವರಲ್ಲ. ಆದರೆ ಇವತ್ತು ಅವರ ಸ್ನಾನದ ಕೋಣೆಗೆ ನನ್ನನ್ನು ಕರೆಯುತ್ತಿದ್ದಾರೆ ಎಂದು ಭಯವಾಯಿತು. ನಾನು ಸ್ವಲ್ಪ ಸಮಯದವರೆಗೂ ಅಲ್ಲಿಯೇ ನಿಂತುಕೊಂಡು ಯೋಚನೆ ಮಾಡುತ್ತಿದ್ದೆ. ಆಗ ಯಜಮಾನರು ಮತ್ತೊಮ್ಮೆ, ಅಶ್ವಿನಿ, ಬೇಗ ಬಾ ಎಂದು ಕೂಗಿದರು. ಆಗ ನಾನು ಗಾಬರಿಯಿಂದ, ಬಂದೆ ಯಜಮಾನ್ರೆ ಎಂದು ಸ್ನಾನದ ಕೋಣೆಗೆ ನಡುಗುತ್ತಲೇ ಹೋದೆ. ಅಲ್ಲಿ ಹೋಗಿ ನೋಡಿದರೆ ಅವರು ಗೋಡೆಯ ಕಡೆಗೆ ಮುಖ ಮಾಡಿ ನಿಂತಿದ್ದರು. ನಾನು ಒಳಗೆ ಹೋದ ಕೂಡಲೇ, ಬಾ, ನನ್ನ ಬೆನ್ನನ್ನು ಉಜ್ಜು ಎಂದು ಹೇಳಿದರು. ನಾನು ಅವರ ಬೆನ್ನನ್ನು ತಿಕ್ಕುತ್ತಿರುವಾಗ ಅವರು, ನೋಡು ಅಶ್ವಿನಿ, ನೀನು ಇದೇ ರೀತಿ ನಾನು ಹೇಳಿದ ಕೆಲಸವನ್ನೆಲ್ಲ ಮಾಡುತ್ತಿದ್ದರೆ ನಿನ್ನ ಸಂಬಳವನ್ನು ಹೆಚ್ಚು ಮಾಡುತ್ತೇನೆ ಎಂದು ಹೇಳಿದರು. ಮತ್ತು ನೀನು ನನ್ನ ಬೆನ್ನನ್ನು ತಿಕ್ಕಿದ್ದನ್ನು ನಿನ್ನ ಯಜಮಾನಿಯ ಬಳಿ ಹೇಳಬೇಡ ಎಂದು ಕೂಡ ಹೇಳಿದರು. ನಾನು ಅದಕ್ಕೆ ಏನೂ ಮಾತನಾಡಲಿಲ್ಲ. ಅದಕ್ಕೆ ಅವರು, ಸರಿ ಆಯಿತು, ನೀನಿನ್ನು ಹೊರಡು ಎಂದು ಹೇಳಿ ಕಳುಹಿಸಿದರು. ನಾನು ಆಚೆ ಬಂದು ಸ್ವಲ್ಪ ಸಮಯದವರೆಗೂ ಸುಮ್ಮನೆ ಕುಳಿತುಕೊಂಡು ಯೋಚನೆ ಮಾಡಿದೆ. ನಮ್ಮ ಯಜಮಾನರು ಯಾವತ್ತೂ ಕೂಡ ಈ ರೀತಿ ನನ್ನೊಟ್ಟಿಗೆ ಕೆಟ್ಟ ರೀತಿಯಲ್ಲಿ ವರ್ತಿಸಿರಲಿಲ್ಲ. ಆದರೆ ಏಕೆ ಇವತ್ತು ಈ ರೀತಿ ಆಡುತ್ತಿದ್ದಾರೆ ಎಂದು ಯೋಚನೆ ಮಾಡುತ್ತಾ ಕುಳಿತೆ. ಅದಾದ ಮೇಲೆ ನಾನು ಹಾಲಿನಲ್ಲಿ ನೆಲ ಒರೆಸುತ್ತಾ ಇದ್ದೆ. ಆಗ ಅವರು ಸೋಫಾದ ಮೇಲೆ ಕುಳಿತುಕೊಂಡು ನನ್ನನ್ನೇ ಗುರಾಯಿಸುತ್ತಾ ನೋಡುತ್ತಾ, ಅಶ್ವಿನಿ, ನೀನು ಈ ಮನೆಯ ಯಜಮಾನಿ ಆಗಬೇಕಿತ್ತು. ಆದರೆ ಪಾಪ, ಆ ದೇವರು ನಿನಗೆ ಆ ಅದೃಷ್ಟ ಕೊಡಲಿಲ್ಲ. ಹೆದರಬೇಡ, ನೀನು ನನ್ನ ಮಾತು ಕೇಳಿದರೆ ನೀನು ಕೂಡ ಈ ಮನೆ ಯಜಮಾನಿ ಆಗಬಹುದು ಎಂದು ಹೇಳಿದರು. ಅದಕ್ಕೆ ನಾನು, ಅದು ಎಲ್ಲೇ ಆಗುತ್ತೆ ಬುದ್ಧಿ ಎಂದು ಕೇಳಿದೆ. ಅದಕ್ಕೆ ಅವರು, ನೀನು ನಿಮ್ಮ ಯಜಮಾನಿ ಬರುವವರೆಗೂ ನೀನು ನಾನು ಹೇಳಿದಂತೆ ಕೇಳಿದರೆ ಖಂಡಿತ ಆಗುತ್ತದೆ ಎಂದು ಹೇಳಿದರು. ಆಗ ನನಗೆ ಅವರ ಮಾತಿನ ಅರ್ಥ ಏನೆಂದು ತಿಳಿಯಿತು. ಅದಕ್ಕೆ ನಾನು, ಅದು ತಪ್ಪಲ್ಲವ ಬುದ್ಧಿ ಎಂದು ಕೇಳಿದೆ. ಅದಕ್ಕೆ ಅವರು, ಅದರಲ್ಲಿ ತಪ್ಪೇನಿದೆ, ನೀನು ನನ್ನ ಮಾತು ಕೇಳಿದರೆ ನಿನ್ನ ಕಷ್ಟಗಳು ಕೂಡ ದೂರವಾಗುತ್ತದೆ ಮತ್ತು ನನಗೂ ಕೂಡ ಒಂದು ಚೇಂಜ್ ಸಿಕ್ಕಂತೆ ಆಗುತ್ತದೆ ಎಂದು ಹೇಳಿದರು. ನಾನು ಕೂಡ ಹಣದ ಅವಶ್ಯಕತೆ ಇದ್ದುದರಿಂದ ನನ್ನ ಕಷ್ಟಕ್ಕೆ ಇದೇ ಪರಿಹಾರ ಎಂದು ನಾನು, ಸರಿ ಆಯಿತು ಬುದ್ಧಿ ಎಂದು ಹೇಳಿದೆ. ಅದಾದ ಮೇಲೆ ಅವರು ಅಲ್ಲಿಂದ ಎದ್ದು ಹೋಗಿ ಮಲಗಿಕೊಂಡರು. ಅದಾದ ಮೇಲೆ ಆ ದಿನ ಸಂಜೆ 6 ಗಂಟೆಗೆ ಅವರು ಮತ್ತೆ ನಾನು ಸ್ನಾನಕ್ಕೆ ಹೋಗುತ್ತೇನೆ, ನೀನು ಟವಲನ್ನು ರೆಡಿ ಮಾಡು ಎಂದು ಹೇಳಿ ಹೋದರು. ಅವರು ಸ್ನಾನದ ಕೋಣೆಗೆ ಹೋಗಿ ಸ್ವಲ್ಪ ಸಮಯ ಕಳೆದ ಬಳಿಕ, ಅಶ್ವಿನಿ, ಬಾ, ಬೆನ್ನು ತಿಕ್ಕು ಎಂದು ಮತ್ತೆ ಕರೆದರು. ನಾನು ಸ್ನಾನದ ಕೋಣೆ ಒಳಗೆ ಹೋದ ಕೂಡಲೇ ನನಗೆ ಆ ದೃಶ್ಯ ನೋಡಿ ಗಾಬರಿಯಾಯಿತು. ಏನೆಂದರೆ, ಅವರು ಯಾವುದೇ ರೀತಿಯ ಉಡುಪನ್ನು ಧರಿಸದೆ ನಿಂತುಕೊಂಡಿದ್ದರು. ನನಗೆ ಅದನ್ನು ನೋಡಿ ನಾಚಿಕೆಯಾದರೂ
ಏನೂ ಮಾತನಾಡದೆ ಸುಮ್ಮನೆ ಹೋಗಿ ಅವರ ಬೆನ್ನನ್ನು ತಿಕ್ಕುತ್ತಿದ್ದೆ. ಆಗ ಅವರು, ನೀನು ಬೆನ್ನು ತಿಕ್ಕಿದ್ದು ಸಾಕು, ಇನ್ನು ಹಿತ್ತಗಡೆ ಬಾ ಎಂದು ಅಲ್ಲಿಯೇ ಆಟ ಶುರು ಮಾಡಿದರು. ಅದಾದ ಮೇಲೆ ಬೆಳಗಿನ ಜಾವದವರೆಗೂ ನಾವು ಸ್ನಾನದ ಕೋಣೆಯಲ್ಲೇ ಆಟವಾಡಿದೆವು. ಆಗ ನನಗೆ ಯಜಮಾನರು ನನ್ನ ಸಾಲ ತೀರುವಷ್ಟು ಹಣವನ್ನು ಕೊಟ್ಟರು. ಅದಾದ ಮೇಲೆ ಮಾರನೇ ದಿವಸ ಮನೆ ಯಜಮಾನಿ ಮನೆಗೆ ಬಂದರು. ನಾವಿಬ್ಬರು ನಮಗೆ ಏನೂ ಗೊತ್ತೇ ಇಲ್ಲ, ನಾವಿಬ್ಬರು ಮಾತನಾಡಿಯೇ ಇಲ್ಲ ಎಂಬ ರೀತಿ ಇದ್ದೆವು. ಅದಾದ ಮೇಲೆ ನಾನು ಯಾವತ್ತೂ ಅವರೊಟ್ಟಿಗೆ ಆ ರೀತಿ ಕೆಲಸ ಮಾಡಲಿಲ್ಲ. ಈ ವಿಡಿಯೋಸ್ಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.